ಒಂದಿಷ್ಟು ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರು, ಹೈಕೋರ್ಟ್ ವಕೀಲರು, ಒಟ್ಟಾರೆ ವಕೀಲರು ದೊಡ್ಡ ಪ್ರಯತ್ನ ಮಾಡಿ 164 ಅಡಿಯಲ್ಲಿ ಒಬ್ಬ ಸಾಕ್ಷಿದಾರ ಮುಸುಕುದಾರಿ ಭೀಮ ಅವನು ಕರ್ಕೊಂಡು ಬಂದು ಹೇಳಿಸಿದ್ರು. ಸಾಕ್ಷಿ ಹೇಳಿದ ಪಾಪ ಸ್ವಮನಸ್ಸಿಂದ ಪ್ರೀತಿಯಿಂದ ಒಬ್ಬರ ಮುಂದೆಲ್ಲ, ತಿಮ್ಮರಡಿಯವ್ರ ಮುಂದೆ ಹೇಳಿದ, ಮಟ್ಟೇರವ್ರ ಮುಂದೆ ಹೇಳಿದ, ನಮ್ಮ ಈ ಒಂದು ಒಕ್ಕಲಿಗ ಸಮುದಾಯದ ಗುರುಗಳು ವಿಶ್ವೇಶ್ವರ ನಿರ್ಮಲಾನಂದ ಸ್ವಾಮೀಜಿಯವರು ಅವ್ರ ಮುಂದೆ ಹೇಳಿದ, ಎಷ್ಟು ಸಿಕ್ತು ಎಲ್ಲರ ಮುಂದೆ ಹೇಳಿದ. ಕೊನೆಗೆ ಓಪನ್ ಆಗಿಯೂ ಬೇರೆ ಬೇರೆ ನ್ಯೂಸ್ಗಳು ತನ್ನ ವಿಚಾರಗಳನ್ನು ಹಂಚ್ಕೊಂಡ. ಅದು ಒಬ್ಬ ಸಾಮಾನ್ಯ ಮನುಷ್ಯ. ಪಾಪ ಗೊತ್ತಾಗಬಾರ್ದು, ಗೊತ್ತಾದ್ರೆ ಸಾಕ್ಷಿನ ಮುರಿತಾರೆ, ತಮ್ಗೆ ಬೇಕಾದಂಗೆ ಬದಲಾವಣೆ ಮಾಡ್ತಾರ ತಿಳ್ಕೊಂಡು ಬಹಳ ದಿನಗಳವರೆಗೆ ಮುಸುಗ ಹಾಕಿ ಪಾಪ ಎಲ್ಲ ತೋರಿಸ್ತಾ ಇದ್ದ. ಹೆಣಗಳೆಲ್ಲಿ ಹೋತಿದ್ನಿ ಮಾಡಿದ್ನಿ ಅಂತೇಳಿ ಅದು ಅವ ಅಪೇಕ್ಷೆ ಮಾಡಿದಷ್ಟು ನೂರಾರು ಶವಗಳು ಸಿಗಲಿಲ್ಲ, ಅಥವಾ ಸಿಗೋ ಜಾಗ ಬಿಟ್ಟು ಬೇರೆ ತೋರಿಸಿದ್ದು ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಮಂಜುನಾಥ್ ಗೌಡನಂತಹ ಅಲ್ಲಿ CPI ಯಾರು ಇದ್ದರು, ಸೇರಿದ್ರು ಒಳಗೆ SIT ಒಳಗೆ ಜನ ಇದ್ದಾರೆ. ಅವರು ಅವನನ್ನು ಬೆದರಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾಯಿದ್ರು ಅನ್ನೋದು ಬೆಳಕಿಗೆ ಬಂದ ನಂತರದಲ್ಲ. ಮೇಲೆ ಬೆದರಿಸೋದು, ನೀನು ಉಳಿಗಾಲಿಲ್ಲ ಅಂತ ಹೇಳೋದು. ಯಾಕಂದ್ರೆ ನಿರಂತರ ಹಲವು ವರ್ಷಗಳಲ್ಲಿ ಜೀವನ ಕಳೆದಂಥ ವ್ಯಕ್ತಿ ಅವನು. ಭಯಪಟ್ಟು ಓಡಿ ಹೋಗಿದ್ದ. ಈ ಚಿನ್ನಯ್ಯ, ಇವತ್ತು ಚಿನ್ನಯ್ಯ ಅಂತ ಕರಿತೀವಿ ನಾವು, ಅವನ ಹೆಸರು ಚಿನ್ನಯ್ಯ. ಕೆಲಸ ಮಾಡೋವಲ್ಲೇ, ಗಟರ ಸ್ವಚ್ಛ ಮಾಡುವಂಥ ವ್ಯಕ್ತಿ, ಪಾಪ ದಲಿತ ಅಷ್ಟೇ, ಓದಿದವ ಅಲ್ಲ, ಜೊತೆಗೆ ಏನೋ ಒಂದು ಧೈರ್ಯ ಮಾಡಿ ಹೇಳಿದ್ದ, ಸತ್ಯ ಹೇಳುವಂಥ ಕೆಲಸ ಮಾಡಿದ್ದ. 164 ಅಡಿ ಒಳಗೆ ಸ್ಟೇಟ್ಮೆಂಟ್ ಸಾಕಷ್ಟು ಕೊಟ್ಟಿದ್ದಕ್ಕೆಲ್ಲ ಕಾರಣರು ಹೆಗ್ಗಡೆ ಅವರು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದ. ಆದರೆ ಈ ಒಳ ಸೇರಿದಂಥ SITಯಲ್ಲಿ ಒಳ ಸೇರಿದಂಥ ಸೇರಿಸಲಾಯಿತು